ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತೇಜಸ್ವಿನಿ ಹರ್ಷ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಬೋಂಡ ಥರ ಇಲ್ಲ ಪಕೋಡ ಥರ ಮಾಡ್ತಾಯಿದ್ದೀನಿ. ನನಗೆ ಜಾಸ್ತಿ ಪಕೋಡ ಇಷ್ಟ, ಸೊ ಪಕೋಡ ಥರ ಅಂದರೆ ಬೋಂಡಾಗೂ ಪಕೋಡಾಗೂ ಡಿಫ್ರೆನ್ಸ್ ಇಲ್ಲ ನನ್ನ ಹತ್ರ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಪಕೋಡ ಆಗುತ್ತೆ, ಈರುಳ್ಳಿ ಕಡಿಮೆ ಹಾಕಿದ್ರೆ ಬೋಂಡ ಆಗುತ್ತೆ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ ಸ್ಲೈಸ್ ಆಗಿ. ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು, ನಾನಿಲ್ಲಿ 4 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಇಲ್ಲ ನಿಮ್ಗೆ ಯಾವ ಥರ ಕಟ್ ಮಾಡ್ಕೊಂಡು ಹಾಕ್ಕೊತೀರೋ ಅದು ನಿಮ್ಮ ಇಷ್ಟ. ಕಡಲೆ ಹಿಟ್ಟು, ಅದು ಬಿಟ್ಟರೆ ಸಾಲ್ಟ್, ಉಪ್ಪು, ಸ್ವಲ್ಪ ಸೋಡಾ, ಅದಕ್ಕೆ ಕಲಸೋಕ್ಕೆ ಸ್ವಲ್ಪ ನೀರು, ಅದು ಬಿಟ್ಟರೆ ಬೋಂಡ ಕಾಯಿಸೋಕ್ಕೆ ಎಣ್ಣೆ. ಸೊ ಹೇಗೆ ಬೋಂಡ ಮಾಡೋದು ಅನ್ನೋದನ್ನ ಇವಾಗ ಮಿಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಫಸ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಕಲಸಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿದಾಗ ನಿಮಗೆ ಉಪ್ಪು ಕಡಿಮೆ ಇದೆಯಾ ಇಲ್ವಾ ಜಾಸ್ತಿ ಆಗಿದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮು ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ನಿಮಗೆ ಉಪ್ಪು ಎಷ್ಟು ಕಡಿಮೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ, ಆವಾಗ ಹಾಕ್ಕೋಬೋದು. ಫಸ್ಟೇ ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಕಡಿಮೆ ಮಾಡ್ಕೊಳ್ಳೋ ಆಪ್ಷನ್ ಇರಲ್ಲ, ಅವಾಗ ಎಲ್ಲ ಪ್ರಮಾಣನೂ ನೀವು ಹೆಚ್ಚಾಗಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 2 ಈರುಳ್ಳಿಗೆ ಮಾತ್ರನೇ ತೋರಿಸ್ತಾ ಇರೋದು. ಇದಕ್ಕೆ ಫಸ್ಟು ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ. ಈರುಳ್ಳಿಲಿ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ, ಸೊ ನೀರು ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈರುಳ್ಳಿ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು ಎಲ್ಲನೂ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸೋಡಾ ಮೊದಲೇ ಹಾಕಿದ್ದೀನಿ ಉಪ್ಪಿನ ಜೊತೆಗೆ, ನಾನು ಮಧ್ಯದಲ್ಲಿ ಹೇಳೋದು ಮರ್ತೋಗ್ಬಿಟ್ಟೆ ಅನಿಸುತ್ತೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ತೆಳ್ಳಗೆ ಹಾಕ್ಬಿಟ್ರೆ ಮತ್ತೆ ನೀವು ಹಿಟ್ಟು ಹಾಕ್ಕೊಂಡು ಮಾಡಬೇಕಾಗತ್ತೆ, ಅದಕ್ಕೆ ಮೊದಲೇ ಮಾಡುವಾಗಲೇ ಸ್ವಲ್ಪನೇ ಹಾಕ್ಕೊಂಡು ಹುಷಾರಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೋಬೋದು, ಸ್ವಲ್ಪ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ನನಗೆ ಇವಾಗ ಅಕ್ಕಿ ಹಿಟ್ಟು ಹಾಕೋಕ್ಕಾಗಿಲ್ಲ, ಸೊ ಅದರಿಂದ ನಾನು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕಿದ್ರೆ ಸ್ವಲ್ಪ ಉಬ್ಬುತ್ತೆ ಅನ್ನೋ ಒಂದು ಅಷ್ಟಕ್ಕೆ ಹಾಕ್ಕೊಳ್ಳೋದು. ಇಲ್ಲಿ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಿಲ್ಲ, ಯಾಕಂದರೆ ಅಕ್ಕಿ ಹಿಟ್ಟು ಚೂರು ಯೂಸ್ ಮಾಡ್ಬೋದು, ಸೋಡಾಗೆ ಹೇಗೆ ಯೂಸ್ ಮಾಡ್ತೀರಾ ಹಂಗೆ. ಇದನ್ನು ಫುಲ್ ಕಲಸಿದ್ಮೇಲೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಬಿಡಿ. ಆಮೇಲೆ ಎಣ್ಣೆ ಕಾದಾದ್ಮೇಲೆ ಎಣ್ಣೆಗೆ ಹಾಕ್ಬೋದು. ನಾನು ಯಾವಾಗಲೂ ಇದೇ ಥರ ಬೋಂಡ ಮಾಡ್ಕೊಂಡು ತಿನ್ನೋದು. ನಾರ್ಮಲಾಗಿ ಬೋಂಡ ಪಕೋಡ ಎಲ್ಲ ಒಂದೇ ಹೇಳ್ತೀನಿ. ಬೋಂಡಾಗಾದರೆ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿರ್ತೀವಿ, ಪಕೋಡಾಗಾದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಗಿ ಸ್ಲೈಸಸ್ ಹಾಕಿ ಕಟ್ ಮಾಡಿ ಹಾಕ್ಕೊಂಡಿರ್ತೀವಿ. ಇಷ್ಟೆಲ್ಲ ಆದಮೇಲೆ ನಿಮಗೆ ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಏನಾದರೂ ಡೌಟ್ ಇತ್ತು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂಗೆ ಎತ್ಕೊಂಡು ಟೆಸ್ಟ್ ಮಾಡಿ ನೋಡ್ಬೋದು. ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಡೋಣ. ಆಮೇಲೆ ಎಣ್ಣೆಯಲ್ಲಿ ಕರಿಯೋಣ.
ಇವಾಗ ಎಣ್ಣೆ ಕಾದಿದೆಯೋ ಇಲ್ವಾ ಅಂತ ನೋಡೋಣ. ಎಣ್ಣೆ ಹೇಗೆ ಕಾದಿದೆ ಅಂತ ನೀವು ಏನಾರ ಚೆಕ್ ಮಾಡಬೇಕಂದ್ರೆ ಸ್ವಲ್ಪ ಹಿಟ್ಟನ್ನ ಕೈಯಲ್ಲಿ ತಗೊಂಡು ಸ್ವಲ್ಪ ಹೀಗೆ ಬಿಡಿ. ಇವಾಗ ಅದು ಬಾಯ್ಲ್ ಆಗ್ತಾ ಇದೆ, ಬೇಯ್ತಾ ಇದೆಯಲ್ವಾ, ಸೊ ಈಗ ಎಣ್ಣೆ ಕಾದಿದೆ ಅಂತ ಅರ್ಥ. ಆವಾಗ ನೀವು ಬೋಂಡ ಹಾಕುವಾಗ ಹುಷಾರಾಗಿ ನೋಡಿಕೊಂಡು ಎಣ್ಣೆಯಿಂದ ಸ್ವಲ್ಪ ದೂರ ಇಟ್ಕೊಂಡು ಹಾಕಬೇಕಾಗತ್ತೆ. ನಾನು ಸ್ವಲ್ಪನೇ ಬಿಡ್ತಾಯಿದ್ದೀನಿ. ನಾನು ಚಿಕ್ಕದಾಗೆ ಪಕೋಡ ಹಾಕೋದು. ನನಗೆ ಎಣ್ಣೆಯಲ್ಲಿ ಪಕೋಡ ಬಿಡುವಾಗ ಭಯ ಆಗುತ್ತೆ, ಅದಕ್ಕೆ ಸ್ವಲ್ಪ ಕಷ್ಟ. ಎಣ್ಣೆ ಆರಿಬಿಟ್ರೆ ಮೈ ಕಷ್ಟ ಆಗುತ್ತಲ್ವ, ಅದಕ್ಕೆ ನೀವು ಬೋಂಡ ಮಾಡ್ಕೊಳ್ಳುವಾಗ ಹುಷಾರಾಗಿ ಮಾಡಿ. ಇವಾಗ ಅದು ಬೇಯ್ತಾ ಇದೆ. ಇವಾಗ ಇದನ್ನು ಸ್ವಲ್ಪ ಹಾಗೆ ಬೇಯ್ತಾ ಇರೋದನ್ನ ಹಾಗೆ ಕೈ ಆಡಿಸೋಣ. ಒಂದೊಂದಕ್ಕೆ ಅಂಟ್ಕೊಂಡಿದ್ದಾಗ ಸ್ವಲ್ಪ ಹಿಂಗೆ ಆಡಿಸಿದ್ರೆ ಅದು ಬಿಡುತ್ತೆ. ನಾರ್ಮಲಾಗಿ ಎಲ್ಲರಿಗೂ ಬೋಂಡ ಮಾಡೋಕ್ಕೆ ಬರುತ್ತೆ, ಬಟ್ ಯಾರಿಗೆ ಬರಲ್ಲ ಅವ್ರಿಗೆ ಮೇ ಬಿ ಯೂಸ್ ಆಗ್ಬೋದು ಸಿಂಪಲ್ಲಾಗಿ. ಈಗಿನ ಚಳಿ ವೆದರಲ್ಲಿ ಬಿಸಿ ಪಕೋಡ ಜೊತೆ ಸ್ಟ್ರಾಂಗ್ ಕಾಫಿನೋ ಇಲ್ಲ ಟೀನೋ ಇದ್ದರೆ ಸೂಪರಾಗಿರುತ್ತೆ. ನಾನಂತೂ ಹೀಗೆ ಹೆಚ್ಕೊಂಡು ತಿಂತೀನಿ, ಸೂಪರಾಗಿರುತ್ತೆ. ಕೆಲವ್ರು ಇಷ್ಟಪಡಲ್ಲ, ಬಟ್ ಜಾಸ್ತಿ ಜನ ತುಂಬ ಇಷ್ಟಪಟ್ಟು ಆ ಥರ ಡಿಪ್ ಮಾಡಿ ತಿಂತಾರೆ, ನಾನು ನೋಡಿರೋ ಹಾಗೆ. ಬೇಯ್ತಾ ಇದೆ, ಮಿನಿಮಮ್ ಇನ್ನೊಂದು 2 ಮಿನಿಟ್ಸ್ ಆಗೋಗುತ್ತೆ. ಇವಾಗ ಪಕೋಡ ಆಗಿದೆ, ಇದನ್ನು ಎತ್ತಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಕ್ರಿಸ್ಪಿ ಆಗಿ ಬಂದಿರುತ್ತೆ. ತುಂಬ ಜನಕ್ಕೆ ಕ್ರಿಸ್ಪಿ ಆಗಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಚಟ್ನಿ ಜೊತೆನೋ, ಪುದೀನ ಚಟ್ನಿ ಇಲ್ಲಾಂದರೆ ಸಾಸ್ ಜೊತೆ ತಿನ್ನೋಕ್ಕೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಪುದೀನ ಚಟ್ನಿ ದೊಡ್ಡವ್ರಿಗೆ ಚೆಂದ, ಬಟ್ ಸಾಸ್ ಹಾಕ್ಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ನೋಡಿ, ಇವಾಗ ಪಕೋಡ ಹೀಗೆ ಬಂದಿದೆ. ಇದು ಟೊಮೆಟೊ ಕೆಚಪ್, ಇದು ಬಂದು ಮಯೋನೀಸ್. ಸೊ ಇದ್ರ ಜೊತೆ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಇವಾಗ ನಾನು ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಬಿಸಿಯಾಗಿದೆ, ಸೊ ನೋಡ್ಬೋದು. ವಾವ್, ಸೂಪರಾಗಿ ಬಂದಿದೆ. ಮೇ ಬಿ ಸೌಂಡ್ ಬರ್ತಾ ಇರ್ಬೋದು, ಕರುಮ್ ಅಂತ. ತುಂಬ ಕ್ರಿಸ್ಪಿಯಾಗಿದೆ. ನೋಡಿ, ಇನ್ನೂ ಹಾಗೆ ಬರ್ತಾ ಇದೆ. ಸೊ ಮಯೋನೀಸು ಮತ್ತು ಕೆಚಪ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ವಾವ್,
ಇದ್ರ ಜೊತೆ ಒಂದು ಕಪ್ ಕಾಫಿ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರ್ತಾಯಿತ್ತು. ಇದ್ರ ಮುಂದೆ ಬೇರೆ ಏನು ಬೇಡ ನನಗೆ, ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಬೆಳಗ್ಗೆ ರಾತ್ರಿವರೆಗೂ. ಬಟ್ ಆಯಿಲ್ ಅಂತ ಹೇಳ್ಬಿಟ್ಟು, ಎಣ್ಣೆ ಜಿಡ್ಡು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತಿನ್ನಲ್ಲ. ಓಕೆ ಗಾಯ್ಸ್, ಇವತ್ತಾಗಿತ್ತು ಈ ವಿಡಿಯೋ. ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹೇಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇರಲಿ ಮುಂದೆ ನೆಕ್ಸ್ಟು ಏನು ವಿಡಿಯೋ ತೊಗೊಂಬರ್ತೀನಿ ಅಂತ ನನಗೆ ಇನ್ನೂ ಐಡಿಯಾ ಇಲ್ಲ. ಸೊ ಯಾವ ವಿಡಿಯೋ ಬೇಕು ಅಂತ ನೀವೇನಾರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಮಾಡ್ತೀನಿ. Okay guys, bye bye, take care, happy evening, have a nice day, bye.